ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವ ಉದ್ದೇಶದಿಂದ ಕಿತ್ತೂರು ತಾಲೂಕಿನಲ್ಲಿ ಮಿಷನ್ 625 ಹೆಸರಿನ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಳೆದ ವರ್ಷದ ಜೂನ್ ತಿಂಗಳಿನಿಂದಲೇ ಕಾರ್ಯಯೋಜನೆ ರೂಪಿಸಿ ವಿದ್ಯಾರ್ಥಿಗಳಿಗೆ ಸಮಗ್ರ ತರಬೇತಿ ನೀಡಲಾಗುತ್ತಿದೆ. ಕಿತ್ತೂರು ತಾಲೂಕಿನ ವಿವಿಧ ಶಾಲೆಗಳ ಆಯ್ದ 46 ವಿದ್ಯಾರ್ಥಿಗಳನ್ನು ಹುಲಿಕಟ್ಟಿ ವಸತಿ ಶಾಲೆಯಲ್ಲಿ ವಸತಿ ಹಾಗೂ ಊಟದ ವ್ಯವಸ್ಥೆಯೊಂದಿಗೆ ಸೇರಿಸಿ 40 ದಿನಗಳಿಂದ ವಿಶೇಷ ತರಗತಿಗಳು ನೀಡುತ್ತಿವೆ. ವಿವಿಧ ಶಾಲೆಗಳ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಗಹನ ಪಾಠ ಮೌಲ್ಯಮಾಪನ ಹಾಗೂ ಮಾದರಿ ಪರೀಕ್ಷೆಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಲಾಗುತ್ತಿದೆ. ಕಿತ್ತೂರು ತಾಲೂಕಿನಲ್ಲಿ ಒಟ್ಟು 29 ಪ್ರೌಢಶಾಲೆಗಳಿದ್ದು, ಈ ಬಾರಿ 1712 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗುತ್ತಿದ್ದಾರೆ. ಕಳೆದ ವರ್ಷದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದ ಕಿತ್ತೂರು ಈ ಬಾರಿ ರಾಜ್ಯದ ಟಾಪ್ 10ರಲ್ಲಿ ಸ್ಥಾನ ಪಡೆಯುವ ಗುರಿ ಹೊಂದಿದೆ. ವಿದ್ಯಾಭ್ಯಾಸದಲ್ಲಿ ಹಿಂದೆ ಇರುವ ವಿದ್ಯಾರ್ಥಿಗಳಿಗೆ ಮಿಷನ್ 40 ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದ್ದು, ದುರ್ಬಲ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದೆ. ಟಾಪರ್ ವಿದ್ಯಾರ್ಥಿಗಳನ್ನು ಒಂದೇ ಕೇಂದ್ರದಲ್ಲಿ ಸೇರಿಸಿ ಹೆಚ್ಚುವರಿ ಮಾರ್ಗದರ್ಶನ ನೀಡಲಾಗುತ್ತಿದೆ. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಕ್ಕಳ ಉತ್ತಮ ಫಲಿತಾಂಶಕ್ಕಾಗಿ ಶಿಕ್ಷಣ ಇಲಾಖೆಗೆ ಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ. ನನ್ನ ಹೆಸರು ಅಪ್ಸರಾ ದಿಗೋಳಿ. ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಚೆನ್ನಮ್ಮನ ಕಿತ್ತೂರಿನಿಂದ ಬಂದಿದ್ದೇನೆ. ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದು ಪ್ರತಿಕ್ರಿಯೆಗೆ ಹೇಳಿ ಹೆಂಗೆ ಆತಂತೇಳಿ ನಾವು ಸರಣಿ ಒಳಗೆ 500 ಮಾರ್ಕ್ಸಿಂದ ಬರಿತೇವ್ರಿ. ಅದ್ರೊಳಗೆ ನಮ್ದು 475+ ಅದವ್ರನ್ನ ಇಲ್ಲ ಆಯ್ಕೆ ಮಾಡ್ಕೊಂಡಾರು. ಅಲ್ಲಿಂದ ನಾವು ಮತ್ತೆ ತಿದ್ದಿ ಅವ್ರನ್ನ ನಾವು ಹೆಂಗೆ 625 ರೀಚ್ ಆಗ್ಬೇಕನ್ನೋದನ್ನ ಅವ್ರು ಹೇಳ್ಕೊಟ್ಟಾರು. ನಾವು ಅಲ್ಲಿದ್ದಾಗ ನಮ್ಮ 90+ ಆಗಲಿ 95+ ಆಗಲಿ ಅಂತ ತಿಳ್ಕೊಂಡಿದ್ದು. ಆದ್ರೆ ಇಲ್ಲಿ ಬಂದಿಂದ ಪ್ರತಿಯೊಬ್ಬರು ಬಾಯಿಗೆ ನೀವು ಎದಕ್ಕೆ ಬಂದಿರಂತ ಕೇಳಿ ನಾವು ಅಷ್ಟು 625 ಮಿಷನ್ನ ಮಾಡ್ತೇವೆ ಅಂತ ಹೇಳುವಷ್ಟು ನಮ್ಮಲ್ಲಿ ಅವ್ರ ಭರವಸೆ ತುಂಬ್ಯಾರ ಈಗಾಗಲೇ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ದಿವ್ಯಾ ಪಟ್ಟಣ ಶೆಟ್ಟಿ ಅಂತ. ನಾನು ಶ್ರೀ ಕಲ್ಮೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ MK ಹುಬ್ಬಳ್ಳಿಯಿಂದ ಬಂದಿದ್ದೇವೆ. ನಮ್ಮನ್ನೆಲ್ಲ ಹೆಂಗೆ ಆಯ್ಕೆ ಮಾಡ್ಕೊಂಡ್ಪ ಅಂತಂದ್ರೆ ಫಸ್ಟ್ ಪ್ರಿಪ್ರೇಟರಿ, ಸೆಕೆಂಡ್ ಪ್ರಿಪ್ರೇಟರಿ ಅಂತ ಹೇಳಿ ರಾಜ್ಯ ಮಟ್ಟದ ಎಕ್ಸಾಮ್ ನಡೆದು ಅದ್ರ ಮೂಲಕ ನಮ್ದು ರಿಸಲ್ಟ್ ಎಷ್ಟಾಗಿರ್ತೈತಿ ಮತ್ತು ನಾವು ಎಷ್ಟು ತಿಳ್ಕೊಂಡಿವಿ ಅಂತ ಹೇಳಿ ಎಲ್ಲ ಅವರು ನಾವು ಎಷ್ಟು 10th ಎಲ್ಲ ನಾವು ಎಷ್ಟೆಷ್ಟು ಮಾರ್ಕಸ್ ತೊಗೊಂಡಿವಿ ಎಲ್ಲ ಅವರೆಲ್ಲ ಏನು ಮಾಡಿದ್ರು ಟ್ರ್ಯಾಕ್ ಮಾಡ್ಕೊತ ಬಂದ ನಮ್ಮಲ್ಲಿ ಎಷ್ಟು ಇದೈತಿ, ನಾವು ಎಷ್ಟು ಮಾರ್ಕಸ್ ತೊಗೋತೀವಿ ಎಲ್ಲ ನೋಡ್ಕೊಂಡು ಇಷ್ಟು ಸೆಲೆಕ್ಟ್ ಮಾಡ್ಕೋರಿ ಅಂತ ಹೇಳಿ BO ಸರ್ ಎಲ್ಲರಿಗೂ ಎಲ್ಲ ಸ್ಕೂಲ್ದಾಗೂ ಏನು ಮಾಡಿದ್ರು ಇಷ್ಟ ಜನಕ್ಕೆ ಕಳಿಸ್ಬೇಕು ಅಂತ ಹೇಳಿ ಎಲ್ಲ ಇದು ಮಾಡಿದ್ರು. ಅವ್ರು ಇಷ್ಟು ಕಲ್ಕೊಂಡಿರ್ತಾರೆ ಅನ್ಬೇಕಾ. ಪ್ರಿಪ್ರೇಟ್ರಿ ಒಳಗೆ ಒಂದಿಷ್ಟು ಮಾರ್ಕಸ್ ತೊಗೊಂಡ್ರೆ ಅನ್ಬೇಕಾ ಅವ್ರಿಗೆ ಮುಂದೆ ನಾವು ಎಷ್ಟು ಶಿಕ್ಷಣ ಕೊಟ್ಟವ್ರು ಔಟ್ ಆಫ್ ಔಟ್ ಮಾಡ್ಬೋದು ಅಂತ ತಿಳ್ಕೊಂಡು ನಮ್ಮನ್ನ ಒಂದಷ್ಟು ಜನ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಒಂದು ಸ್ಕೂಲ್ ವತಿಯಿಂದ ಇಬ್ಬಿಬ್ರು ಜನನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆಮ್ಯಾಗ ಇಲ್ಲಿ ಕರ್ಕೊಂಬಂದರು. ಇಲ್ಲಿ ಕರ್ಕೊಂಬರಂತಲೇ ನಮ್ಗೆ ಎಲ್ಲ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡು ಹೆಂಗಪ್ಪ ಅಂತಂದ್ರೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಂದ ನಮ್ಗೆ ಏನಾದ ಬೋಧನೆ ಮಾಡಿಸಿದ್ರು. ಎಲ್ಲ ನಮ್ಗೆ ಕ್ಲಿಷ್ಟಾಂಶಗಳಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ನಮಗೆ ಸರಳವಾಗಿ ವಿಶ್ಲೇಷಣೆ ಮಾಡಿ ಹೇಳಿದ್ರು. ಇದರಿಂದ ನಮ್ಗೆ ಯಾವುದೇ ಒಂದು ರೀತಿಯಲ್ಲಿ ಕ್ಲಿಷ್ಟಾಂಶಗಳಿರುವುದರೆಲ್ಲ ಕ್ಲಿಯರ್ ಆಯಿತು. ಫಲಿತಾಂಶ ಬರಬೇಕು ಅಂತ ಯಾಕೆ ವಿಚಾರ ಬಂತು? ಡೆಫಿನೆಟ್ಲಿ ನನ್ನ ಕ್ಷೇತ್ರ ತೊಗೊಂಡ್ಬಿಡ್ತೀನಿ ನಾವು ಫಸ್ಟಾಗಿ. ಅಲ್ಲೋ ವಿ ಆರ್ ನಾಟ್ ಇನ್ ಟು ಮಲ್ನಾಡ್ ನೈದರ್ ಬೆಳಲ್, ನಾವು ಟ್ರಾನ್ಸಿಷನಲ್ ಝೋನ್ದಾಗ ಬರ್ತೀವಿ. ಇಲ್ಲಿ ಎಕ್ಸೆಪ್ಟ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಬಿಟ್ಟರೆ ಗೊತ್ತಕ್ಕೆ ಯಾವುದೋ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋ ಚಾನ್ಸಸ್ ಬರುವಂಥ ದಿವಸ ಭಾಳಷ್ಟು ಇದನ್ನು ಫೇಸ್ ಮಾಡ್ತಾವೆ. ಅದಕ್ಕೆ ಅಗ್ರಿಕಲ್ಚರ್ ರಿಲೇಟೆಡ್ ಫ್ಯಾಮಿಲೀಸಿಗೆ ಬೇರೆ ಪರ್ಯಾಯ ಅಂತಂದ್ರೆ ಯು ಶುಡ್ ಗಿವ್ ದೆಮ್ ಅ ಗುಡ್ ಎಜುಕೇಷನ್. ದಟ್ ಟು ಫ್ರಮ್ ಪ್ರೈಮರಿ ಸೆಕ್ಟರ್ ಹೈಯರ್ ಪ್ರೈಮರಿ ಕೊಟ್ರೆ ಡೆಫಿನೆಟ್ಲಿ ಫೌಂಡೇಶನ್ ಲೆವೆಲ್ಲಾಗ ಅವ್ರನ್ನ ಒಳ್ಳೆ ರೀತಿಯಿಂದ ಅವ್ರಿಗೆ ಎಜುಕೇಟ್ ಮಾಡಿಕೊಟ್ರೆ ಮುಂದೆ ಡೆಫಿನೆಟ್ಲಾಗಿ ದೇ ವಿಲ್ ಗೋ ಥ್ರೂ ಅದನ್ನ ಎನ್ಕೇಜ್ ಮಾಡಿ ಮುಂದೆ ಹೋಗ್ತಾರೆ. ಬೇಸಿಕಲಿ ಫಸ್ಟ್ ಪ್ರೈಮರಿನಲ್ಲೇ ನಾವು ವೀಕ್ ಇದ್ದುಬಿಟ್ರೆ ನಮ್ಮ ಹುಡುಗರು ಎಲ್ಲೂ ಸ್ಪರ್ಧಾತ್ಮಕವಾಗಿ ಕಂಪ್ಯೂಟರ್ ಮಾಡೋಕ್ಕಾಗೋದಲ್ಲ, ಅವ್ರಿಗೆ ಗ್ರಾಸ್ಪ್ ಮಾಡೋಕ್ಕೂ ಆಗೋದಲ್ಲ. ಆ ನಿಟ್ಟಿನಲ್ಲಿ ಪ್ರೈಮರಿ ಸ್ವಲ್ಪ ರಿಫ್ರೆಶ್ ಮಾಡಿ ಹೈಯರ್ ಪ್ರೈಮರಿಗೆ ಬಂದಿದ್ದೆವು. ಬಹುತೇಕ ಪಾರ್ಟ್ ಆಫ್ ಎಜುಕೇಷನ್ ನಮಗೆ ಫಸ್ಟ್ ಕೌಂಟ್ ಆಗೋದ 10th, ಆಮೇಲೆ PUC, ಆಮೇಲೆ ಡಿಗ್ರಿ. ಅಟ್ಲೀಸ್ಟ್ ಬೇಸಿಕಲಿ 10th ಪರ್ಫೆಕ್ಟಾಗಿ 100% 100 ಅದನ್ನು ಐ ಆಮ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ದ್ಯಾಟ್. ಅದನ್ನು ಮಾಡಿದ್ವಿ ಹೋದ ವರ್ಷ. ಈ ವರ್ಷ ಕ್ವಾಲಿಟಿ ವೈಸ್ ಐ ವಾಂಟ್ ಟು ಪುಷ್ ಆಲ್ ದಿ ಸ್ಟೂಡೆಂಟ್ಸ್ ಫ್ರಮ್ ದೇವರ್ 60 ಇದ್ದವ್ರು 80 ಬರ್ಬೇಕು, 80 ಇದ್ದವು 90 ಬರ್ಬೇಕು, 90 ಇದ್ದವು 95 ಬರ್ಬೇಕು. ಆ ಉದ್ದೇಶದಿಂದ ಇದೊಂದು ಪಿಕ್ ಮಾಡತ್ತೀವಲ್ಲ. ಬಹುತೇಕ ಎಲ್ಲ
ಸ್ಥಿತಿವಂತರು ಎಲ್ಲಿ ಹೋಗಿ ನಿಂತು ಕಲಿಸ್ತಾರೋ ದಟ್ ಈಸ್ ಡಿಫ್ರೆಂಟ್. ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಂಥವ್ರನ್ನ ಅಥವಾ ಬಡವ್ರ ಮಕ್ಕಳನ್ನ ಕಲಿದ ಅವ್ರನ್ನ ಸ್ಪೆಷಲ್ ಟ್ರೈನಿಂಗ್ ಕ್ಯಾಂಪ್ ಮಾಡೋಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೆ. ಸರ್ ನಮ್ಮ ಪೋಷಕರಿಗೆ ಒಂದು ಅಭಿಪ್ರಾಯ ಬಂದೈತಿ ಏನಂದ್ರೆ ನಾವು ಉಡುಪಿ ಮಂಗಳೂರಿನಾಗ ಓದಿಸಿದ್ರಷ್ಟ ನಮ್ಮ ಮಕ್ಕಳು ಶಾಣ್ಯರಾಗ್ತಾರ ಅಂತೇಳಿ. ಡೆಫಿನೆಟ್ಲಿ ಅದು ತಪ್ಪು ಕಾನ್ಸೆಪ್ಟ. ಇಲ್ಲೂ ಮಾಡಿದಾರಲ್ಲ, ಇಲ್ಲೂ ಔಟ್ ಆಫ್ 625 24 ತೊಗೊಂಡಾರ, 23 ತೊಗೊಂಡು 22 21. ವೈ ಇಲ್ಲಿದ್ದವ್ರು ಮಾಡಿಲ್ಲ? ದಟ್ ಈಸ್ ನಾಟ್ ದ ಕಾನ್ಸೆಪ್ಟ. ಆ ಕಾನ್ಸೆಪ್ಟ್ ಅದು ಟೀಚಿಂಗ್ ಫ್ಯಾಕಲ್ಟಿ ಬೇಡ, ಅದು ನಮಗೆ ಬೇರೆ ಇವನ್ ಚೇಂಜಸ್ ಮಾಡ್ಕೊಂಡು ಅಲ್ಲಿ ಮಾಡಿದ್ರೆ ಇಲ್ಲೂ ಡೆಫಿನೆಟಾಗಿ ಮಾಡ್ತಾರೆ ಅದನ್ನು. ಸರ್, ಈಗ ಪ್ರತಿಭಾವಂತ ಏನು ಸೆಲೆಕ್ಟೆಡ್ ಮಕ್ಕಳು ಕರೆದು ತರಬೇತಿ ಕೊಡಲಾಗ್ತದೆ ಸರ್. ಸದ್ಯಕ್ಕೆ ಇದು SSLC ಸಾಮರ್ಥ್ಯ ಹೆಚ್ಚಿಸಬೇಕನ್ನೋ ನಿಟ್ಟಿನಲ್ಲಿ ಪರೀಕ್ಷಾ ಸಾಮರ್ಥ್ಯ ಇದೆ. ಆದ್ರೆ ಓವರಾಲ್ ಆಗಿ ಮಕ್ಕಳ ಏನು ಕೌಶಲ್ಯವನ್ನ ಅಥವಾ ಅವ್ರನ್ನ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಏನೇನು ಮಾಡ್ಬೋದು? ಡೆಫಿನೆಟಾಗಿ ನಾ ಹೇಳಿದ್ನಲ್ಲಿ ನಿಮಗೆ ಫಸ್ಟ್ ಪ್ರೈಮರಿಗೆ ಹೋದ್ವಿ. ಪ್ರೈಮರಿ ಹಂತಾಗ ಅವರು ಹೈಯರ್ ಪ್ರೈಮರಿಗೆ ಬರೋ ಮಕ್ಕಳ ಮಟ್ಟ ಅಟ್ಲೀಸ್ಟ್ ದೇ ಶುಡ್ ಬಿ ವೆರಿ ಸ್ಕಿಲ್ಡ್ ಟು ರೈಟ್ ಆ್ಯಂಡ್ ರೀಡ್. ಇಲ್ಲಿ 8ನೇತೆಗೆ ಬಂದಾಗ ಅವನಿಗೆ ಓದೋಕ್ಕೂ ಬರಲಿಲ್ಲ, ಕುಂಡ್ರಸಕ್ಕೂ ಬರಲಿಲ್ಲ, ಹೌ ವಿಲ್ ಪರ್ಫಾರ್ಮೆಂಟ್ ಅಂತ. ಅಟ್ಲೀಸ್ಟ್ ಬೇಸಿಕ್ ಥಿಂಗ್ಸ್ ಐ ಡಿಡ್ ದ್ಯಾಟ್. ಆಫ್ಟರ್ ದ್ಯಾಟ್ 9th 10th ಸ್ಟೂಡೆಂಟ್ಸಿಗೆ ಬಂದಾತರು ಫ್ರಮ್ 9th 8th 9th and 10th. From June to almost January, our BU has done a very good job. ಇಲ್ಲಿ ಬಹುತೇಕ ಬರ್ಯಾಕ ಓದಾಕ ಬರದಂಥ ಒಬ್ಬ ಸ್ಟೂಡೆಂಟ್ ಸಿಗೋದಿಲ್ಲ ನಮ್ಮ ಕ್ಷೇತ್ರದಾಗ ಇವತ್ತಿನ ಮಟ್ಟ. ಅದನ್ನು ಪರ್ಫಾರ್ಮ್ ಮಾಡಿ ಬರುವಂಥ ದಿವಸದಾಗ ಅದನ್ನ ಏನು ಮಾಡ್ಬೇಕಂತ ಫ್ರಮ್ ನೆಕ್ಸ್ಟ್ ಜೂನ್ ಆನ್ವರ್ಡ್ಸ್ ವಿಲ್ ಪ್ರೊಸೀಡ್ ವಿತ್ ಅ ಗುಡ್ ಟೈಮ್ ಟೇಬಲ್. ಸಿ ದ್ಯಾಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮಿನಿಮಲ್ ಒಂದು ಫಸ್ಟ್ ಕ್ಲಾಸ್ನಾಗ ದಾಟುವಂಥ ವ್ಯವಸ್ಥೆ ಮಾಡಿಕೊಡೋದು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।